ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇವತ್ತಿಗೆ ಸುಮಾರು 184 ದಿನ ಆಯಿತು. ಈಗ ದರ್ಶನ್ ಅವರು ಹೊರಬರುವ ಸಾಧ್ಯತೆ ತುಂಬ ಇದೆ. ಒಂದು ಕಾಲದಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿಯೇ ಒಂದು ಕಡೆ ಆದರೆ ದರ್ಶನ್ ಅವರು ಮಾತ್ರ ಮತ್ತೊಂದು ಕಡೆ ಒಂದರ ಮೇಲೊಂದು ಹಿಟ್ ಸಿನಿಮಾ ಮಾಡಿಕೊಂಡು ಇದ್ರೆ ನೆಮ್ಮದಿಯಾಗಿ ಇರಬೇಕು ಅಂತ ಇಡೀ ಕನ್ನಡ ಇಂಡಸ್ಟ್ರಿಯನ್ನು ಆಳ್ತಾ ಇದ್ರು. ಹೀಗಿರಬೇಕಾದ್ರೆ 2 ವರ್ಷದ ಹಿಂದೆ ನಡೆದ ರೇಣುಕಾಸ್ವಾಮಿ ಕೇಸ್ ನಂತರ ದರ್ಶನ್ ಅವರು ಎಲ್ಲ ಇದ್ದರೂ ಜೈಲಿನಲ್ಲಿ ಕಷ್ಟದ ದಿನಗಳನ್ನ ಅನುಭವಿಸ್ತಾನೆ ಬಂದರು. ಈಗ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಸಿಕ್ತು. ನೀವು ಈಗಾಗಲೇ ಹಲವಾರು ನ್ಯೂಸ್ ಚಾನೆಲ್ಗಳಲ್ಲಿ ನೋಡೇ ಇರ್ತೀರಾ, ಪೊಲೀಸರಿಂದಲೇ ಸುಳ್ಳು ಸಾಕ್ಷಿ ಸೃಷ್ಟಿಯಾಗಿದೆ ಅಂತ ಹಲವಾರು ಮಾಧ್ಯಮಗಳು ಹೇಳ್ತಾ ಇದ್ದಾರೆ. ಹಾಗೇನೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಷಯ ಬಹಳ ಟ್ರೋಲ್ ಆಗ್ತಾ ಇದೆ. ಹಿರಿಯ ವಕೀಲರಾದ CV ನಾಗೇಶ್ ಅವರು ಕೂಡ ದರ್ಶನ್ ಅವರ ವಿಷಯವಾಗಿ ಒಂದಷ್ಟು ಮಾಹಿತಿಗಳನ್ನ ಒಂದೆರಡು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಆ ಒಂದು ಸುದ್ದಿ ಏನಂತ ಹೇಳೋಕ್ಕಿಂತ ಮುಂಚೆ ನೀವೇನಾದರೂ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಒಂದು ಅಕೌಂಟ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿ. ನಾವು ಯಾವುದೇ ಒಂದು ದರ್ಶನ್ ಅವರ ವಿಚಾರವಾಗಿ ವಿಡಿಯೋ ಮಾಡಾಕಿದ್ರೆ ನಿಮಗೆ ಬೇಗ ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಹಾಗೆಯೇ ವಕೀಲರು ಏನು ಹೇಳಿದಾರಪ್ಪ ಅಂತಂದರೆ CV ನಾಗೇಶ್ ಅವರು ಬರುವ ಮೇ ತಿಂಗಳ ಒಳಗೆ ದರ್ಶನ್ ಅವರು ಹೊರ ಬರ್ತಾರೆ ಅಂತ ಈ ಒಂದು ವಿಷಯವನ್ನು ಹಲವಾರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.